ಹಲೋ ನಮಸ್ಕಾರ. ಸ್ಯಾಂಡಲ್‌ವುಡ್‌ನ ನಿರೀಕ್ಷೆಯ ಐತಿಹಾಸಿಕ ಬಿಗ್ ಬಜೆಟ್ ಸಿನಿಮಾ ಹಲಗಲಿ ಸಿನಿಮಾದಲ್ಲಿ ನಾಯಕನಾಗಿ ಕಾಣಿಸಿಕೊಳ್ತಿದ್ದಾರಾ ಯುವ ರಾಜ್‌ಕುಮಾರ್. ಹಾಗೆಯೇ ಹಲವಾರು ವರ್ಷಗಳ ಬಳಿಕ ಕನ್ನಡದಲ್ಲಿ ಡಬ್ಬಿಂಗ್ ಮಾಡ್ತಾ ಇರುವ ದೀಪಿಕಾ ಪಡುಕೋಣೆ ಮುಂತಾದ ಇಂದಿನ ಹಲವಾರು ಸಿನಿಮಾ ಸುದ್ದಿಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುವ. ನೀವು ನಮ್ಮ ವಾಟ್ಸಪ್ ಚಾನೆಲ್‌ಗೆ ಸೇರಿ ನಮ್ಮ ಚಾನೆಲ್‌ನ ಗ್ರೋತ್‌ಗೆ ಇನ್ನೂ ಕೂಡ ಸಪೋರ್ಟ್ ಮಾಡಲು ಈಗಲೇ ಕೆಳಗಿನ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕ್ ಇದೆ. ಈಗಲೇ ನಮ್ಮ ಚಾನೆಲ್‌ಗೆ ಜಾಯಿನ್ ಆಗಿ ಸಪೋರ್ಟ್ ಅನ್ನು ಕೂಡ ಮಾಡ್ತಾ ಇರಿ. ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡುವ. ಡಾಲಿ ಧನಂಜಯ ಅವರ ಇನ್ನು ಹೊಸದಾಗಿ ಕೋಟಿ ಎನ್ನುವ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಮೊದಲ ಹಾಡನ್ನು ಸಿನಿಮಾ ತಂಡವು ಇದೀಗ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅನ್ನು ಕೂಡ ಪಡೆದುಕೊಳ್ತಿದ್ದಾರೆ. ಪರಂ ಎನ್ನುವ ಹೊಸದೊಂದು ನಿರ್ದೇಶಕ ಈ ಸಿನಿಮಾವನ್ನು ನಿರ್ದೇಶನ ಕೂಡ ಮಾಡಿದ್ದು, ವಾಸುಕಿ ವೈಭವ್ ಅವರು ಸಿನಿಮಾಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಸಿನಿಮಾದ ಸ್ಯಾಟಲೈಟ್ ರೈಟ್ಸ್ ಅನ್ನು ಕಲರ್ಸ್ ಕನ್ನಡ ಪಡೆದುಕೊಂಡಿದೆ. ಇದೀಗ ಕೆಲವೇ ದಿನಗಳಲ್ಲಿ ಸಿನಿಮಾದ ರಿಲೀಸ್ ಡೇಟ್ ಅನ್ನು ಕೂಡ ಚಿತ್ರತಂಡವು ಅಧಿಕೃತವಾಗಿ ಘೋಷಣೆ ಮಾಡಲಿದ್ದಾರೆ. ಮಲಯಾಳಂ ಸ್ಟಾರ್ ನಟ ಪೃಥ್ವಿರಾಜ್ ಸುಕುಮಾರನ್ ಅವರ ಆಡು ಜೀವಿತಂ ಎನ್ನುವ ಸಿನಿಮಾದ ದೊಡ್ಡ ಮಟ್ಟಿನ ಸಕ್ಸಸ್ನ ಬಳಿಕ ಅವರ ಇನ್ನು ಹೊಸದಾಗಿ ಬರ್ತಾ ಇರುವ ಗುರುವಾಯೂರ್ ಅಂಬಲನಡಿಯಲ್ಲಿ ಎನ್ನುವ ಮಲಯಾಳಂ ಸಿನಿಮಾವನ್ನು ಕರ್ನಾಟಕದಾದ್ಯಂತ ಕೆಆರ್ಜಿ ಸ್ಟುಡಿಯೋಸ್ ಅವರು ವಿತರಣೆ ಮಾಡುವುದಾಗಿ ಇದೀಗ ತಿಳಿಸಿದ್ದಾರೆ. ಚಿತ್ರವು ಈ ಬರುವ ಮೇ 16ಕ್ಕೆ ರಿಲೀಸ್ ಆಗ್ತಾ ಇದ್ದು, ಮಲಯಾಳಂ ಸ್ಟಾರ್ ಡೈರೆಕ್ಟರ್ ಬೇಸಿಲ್ ಜೋಸೆಫ್ ಕೂಡ ಸಿನಿಮಾದಲ್ಲೊಂದು ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ರಜನಿಕಾಂತ್ ಅವರ ಇನ್ನು ಹೊಸದಾಗಿ ಬರ್ತಾ ಇರುವ ಚಿತ್ರವಾಗಿದೆ ವೆಟ್ಟಯ್ಯಾನ್ ಎನ್ನುವ ಸಿನಿಮಾ. ದೊಡ್ಡ ಮಟ್ಟಿನಲ್ಲಿ ಈ ಚಿತ್ರ ತಯಾರಾಗ್ತಾ ಇದ್ದು, ಈ ಸಿನಿಮಾವನ್ನು ಜೈ ಭೀಮ್ ಖ್ಯಾತಿಯ ಡಿಜೆ ಜ್ಞಾನವೇಲ್ ಅವರು ನಿರ್ದೇಶನ ಮಾಡ್ತಿದ್ದಾರೆ. ಇದು ಕೂಡ ಒಂದು ಸೋಷಿಯಲ್ ಓರಿಯೆಂಟೆಡ್ ಚಿತ್ರವಾಗಿ ಕಂಡು ಬರ್ತಾ ಇದ್ದು, ಸಿನಿಮಾದಲ್ಲಿ ಅಮಿತಾಬ್ ಬಚ್ಚನ್, ಫಹದ್ ಫಾಸಿಲ್ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ಇದೀಗ ರಜನಿಕಾಂತ್ ಅವರು ಈ ಸಿನಿಮಾದ ಎಲ್ಲಾ ಚಿತ್ರೀಕರಣವನ್ನು ಕೂಡ ಮುಕ್ತಾಯಗೊಳಿಸಿದ್ದಾರೆ. ಈ ಸಿನಿಮಾದ ಎಲ್ಲಾ ಹಂತದ ಚಿತ್ರೀಕರಣ ಕೆಲವೇ ದಿನಗಳಲ್ಲಿ ಮುಕ್ತಾಯಗೊಳ್ಳಲಿದ್ದು, ಸಿನಿಮಾದ ಪೋಸ್ಟ್ ಪ್ರೊಡಕ್ಷನ್ ಇದೀಗ ಬ್ಯಾಕ್ ಟು ಬ್ಯಾಕ್ ಆರಂಭಗೊಳ್ಳಲಿದೆ. ಹಾಗೆ ಸಿನಿಮಾವನ್ನು ಈ ಹಿಂದೆ ತಿಳಿಸಿದಂತೆ ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ಪ್ರಯುಕ್ತ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವುದಂತೂ ಬಹುತೇಕ ಪಕ್ಕಾ ಆಗಿದೆ. ತಮಿಳಿಂದ ಬರ್ತಾ ಇರುವ ಸಿನಿಮಾಗಳಲ್ಲಿ ಅತ್ಯಂತ ನಿರೀಕ್ಷೆ ಇರುವ ಒಂದು ಸಿನಿಮಾವಾಗಿದೆ ಸೂರ್ಯ ಅವರ ವಾಡಿವಾಸಲ್ ಎನ್ನುವ ಸಿನಿಮಾ. ಸಿನಿಮಾವನ್ನು ವೆಟ್ರಿಮಾರನ್ ಎನ್ನುವ ನಿರ್ದೇಶನ ಮಾಡಲಿದ್ದು, ಇದೀಗ ಈ ಚಿತ್ರದ ಶೂಟಿಂಗ್ ಅನ್ನು ಈ ಆಗಸ್ಟ್ ತಿಂಗಳ ಒಳಗೆ ಆರಂಭ ಮಾಡುವುದಾಗಿ ಇದೀಗ ವೆಟ್ರಿಮಾರನ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಸಿನಿಮಾದ ಮೇಲೆ ದೊಡ್ಡ ಹೈಪೇ ಇದ್ದು, ಈ ಸಿನಿಮಾಕ್ಕಿಂತ ಮೊದಲು ವೆಟ್ರಿಮಾರನ್ ಅವರ ಥಿಯೇಟರ್ಗೆ ರಿಲೀಸ್ ಆಗಲಿರುವ ಚಿತ್ರವಾಗಿದೆ ವಿಡುದಲೆ ಸಿನಿಮಾದ 2ನೇ ಭಾಗ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಸೂರಿ, ವಿಜಯ್ ಸೇತುಪತಿ ಕಾಣಿಸಿಕೊಳ್ತಾ ಇದ್ದು, ಇದೀಗ ಸಿನಿಮಾದ ಚಿತ್ರೀಕರಣ ಮುಕ್ತಾಯಗೊಳ್ಳುತ್ತಾ ಬರ್ತಾ ಇದೆ. ಇನ್ನು ಸಿನಿಮಾಕ್ಕೆ 20 ದಿನಗಳ ಶೂಟಿಂಗ್ ಮಾತ್ರವೇ ಬಾಕಿ ಇದೆ ಎನ್ನುವುದನ್ನು ವೆಟ್ರಿಮಾರನ್ ಅವರೇ ಕನ್ಫರ್ಮ್ ಮಾಡಿದ್ದಾರೆ. ಇನ್ನು ಹೊಸದಾಗಿ ಪ್ರಭಾಸ್ ಅವರ ಸಲಾರ್ ಎನ್ನುವ ಚಿತ್ರ ಥಿಯೇಟರ್ಗೆ ರಿಲೀಸ್ ಆದ ಬಳಿಕ ಬರ್ತಾ ಇರುವ ಚಿತ್ರವಾಗಿದೆ ಕಲ್ಕಿ ಎನ್ನುವ ಸಿನಿಮಾ. ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ದೀಪಿಕಾ ಪಡುಕೋಣೆ, ಅಮಿತಾಬ್ ಬಚ್ಚನ್, ಕಮಲ್ ಹಾಸನ್, ಎಸ್ ರಾಜಮೌಳಿ ಸೇರಿದಂತೆ ದೊಡ್ಡ ತಾರೆಗಳು ಇದ್ದು, ಜೂನ್ 27ಕ್ಕೆ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಕೆಲವೇ ದಿನಗಳಲ್ಲಿ ಸಿನಿಮಾ ತಂಡವು ಸಿನಿಮಾದ ಒಫಿಷಿಯಲ್ ಟ್ರೈಲರ್ ರಿಲೀಸ್ ಡೇಟ್ನೊಂದಿಗೆ ಬರ್ತಿದ್ದಾರೆ. ಇದೀಗ ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ಅವರು ಡಬ್ಬಿಂಗ್ ಕೆಲಸಗಳನ್ನು ಮಾಡಿದ್ದು, ಅವರು ಹಿಂದಿಯಲ್ಲಿ ಮಾತ್ರ ಡಬ್ಬಿಂಗ್ ಮಾಡದೆ ಕನ್ನಡದಲ್ಲಿಯೂ ಕೂಡ ಅವರ ಸ್ವಂತ ವಾಯ್ಸ್ನಲ್ಲಿ ಇದೀಗ ಡಬ್ಬಿಂಗ್ ಮಾಡಿದ್ದಾರೆ ಎನ್ನುವ ಅಪ್ಡೇಟ್ ಕೇಳಿ ಬಂದಿದೆ. ಇನ್ನು ಹೊಸದಾಗಿ ಮಲಯಾಳಂನಿಂದ ಬರ್ತಾ ಇರುವ ಚಿತ್ರವಾಗಿದೆ ಮಮ್ಮೂಟಿ ಅಭಿನಯದ ಟರ್ಬೋ ಎನ್ನುವ ಸಿನಿಮಾ. ರಾಜ್ಬಿ ಶೆಟ್ಟಿ ಸಿನಿಮಾದಲ್ಲಿ ಮೈನ್ ವಿಲನ್ ಆಗಿ ನಟಿಸ್ತಾ ಇದ್ದು, ಸಿನಿಮಾದ ಟ್ರೈಲರ್ ನಿನ್ನೆ ರಿಲೀಸ್ ಆಗಿತ್ತು. ಸಿನಿಮಾದ ಟ್ರೈಲರ್ಗೆ ಇದೀಗ ಪಾಸಿಟಿವ್ ರೆಸ್ಪಾನ್ಸ್ ಎಲ್ಲೆಡೆ ಕೇಳಿ ಬರ್ತಾ ಇದ್ದು, ಅದರಲ್ಲೂ ರಾಜ್ಬಿ ಶೆಟ್ಟಿ ಅವರು ಈ ಸಿನಿಮಾದಲ್ಲಿ ಹೈಲೈಟ್ ಆಗಿ ವಿಲನ್ ಆಗಿ ನಟಿಸುವುದಂತೂ ಬಹುತೇಕ ಪಕ್ಕಾ ಆಗಿದೆ. ಈ ಬರುವ ಮೇ 23ಕ್ಕೆ ಈ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಮಲಯಾಳಂ ಭಾಷೆಯಲ್ಲಿ ಮಾತ್ರವೇ ಈ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗಲಿದೆ. ಇನ್ನು ತಮಿಳು ನಟ ಕಮಲ್ ಹಾಸನ್ ಅವರ ಬರ್ತಾ ಇರುವ ಒಂದು ಬಿಗ್ ಬಜೆಟ್ ಚಿತ್ರವಾಗಿದೆ ಥಗ್ ಲೈಫ್ ಎನ್ನುವ ಸಿನಿಮಾ. ಸಿಂಬು ತ್ರಿಷಾ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದು, ಡಿಸೆಂಬರ್ ತಿಂಗಳಿನಲ್ಲಿ ಥಿಯೇಟರ್ಗೆ ರಿಲೀಸ್ ಮಾಡಲು ಸದ್ಯಕ್ಕೆ ಚಿತ್ರತಂಡವು ಪ್ಲಾನ್ ಅನ್ನು ಕೂಡ ಹಾಕಿಕೊಂಡಿದ್ದಾರೆ. ಈಗ ಈ ಸಿನಿಮಾದ ಓವರ್ಸೀಸ್ ರೈಟ್ಸ್ ಅನ್ನು ಎಪಿ ಇಂಟರ್ನ್ಯಾಷನಲ್ ಹಾಗೆ ಹೋಮ್ ಸ್ಕ್ರೀನ್ ಎಂಟರ್ಟೈನ್ಮೆಂಟ್ ಪಡೆದುಕೊಂಡಿದ್ದು, ದಾಖಲೆ ಮೊತ್ತಕ್ಕೆ ಪಡೆದುಕೊಂಡಿದ್ದಾರೆ. ಸಿನಿಮಾದ ಓವರ್ಸೀಸ್ ರೈಟ್ಸ್ ಇದೀಗ 63 ಕೋಟಿಗೆ ಮಾರಾಟಗೊಂಡಿದ್ದು, ಈ ಮೂಲಕ ಅತ್ಯಂತ ಹೆಚ್ಚು ಬೆಲೆಗೆ ಮಾರಾಟಗೊಳ್ತಾ ಇರುವ ತಮಿಳು ಸಿನಿಮಾದ ಒಂದು ಓವರ್ಸೀಸ್ ರೈಟ್ಸ್ ಎನ್ನುವ ಖ್ಯಾತಿಯನ್ನು ಈ ಚಿತ್ರವು ಪಡೆದುಕೊಳ್ಳಲಿದೆ. ಇನ್ನು ಶಿವಣ್ಣ, ರಾಜ್ಬಿ ಶೆಟ್ಟಿ, ಉಪೇಂದ್ರ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡು ಸ್ಯಾಂಡಲ್ವುಡ್ನಿಂದ ಬರ್ತಾ ಇರುವ ಒಂದು ಬಿಗ್ ಮಲ್ಟಿಸ್ಟಾರರ್ ಚಿತ್ರವಾಗಿದೆ 45 ಎನ್ನುವ ಸಿನಿಮಾ. ಸಿನಿಮಾದ ಸ್ಟಿಲ್ಗಳನ್ನು ಚಿತ್ರತಂಡವು ಇದೀಗ ರಿಲೀಸ್ ಮಾಡಿದ್ದು, ಸಿನಿಮಾದ ರಿಲೀಸ್ ಡೇಟ್ ಕುರಿತಾಗಿ ಅಪ್ಡೇಟ್ ಸಿನಿಮಾ ತಂಡದಿಂದ ಕೆಲವೇ ದಿನಗಳಲ್ಲಿ ಫಸ್ಟ್ ಲುಕ್ ಪೋಸ್ಟರ್ ಮೂಲಕ ಬರ್ತಾ ಇದೆ. ಸಿನಿಮಾದ ಚಿತ್ರೀಕರಣ ಇದೀಗ ಭಾರತದಿಂದಲೇ ಸಾಗ್ತಾ ಇದ್ದು, ಕೌಸ್ತುಭ ಮಾನಿ ಎನ್ನುವರು ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ. ತಮಿಳು ನಟ ಅಜಿತ್ ಕುಮಾರ್ ಅವರ ಮುಂದೆ ಬರ್ತಾ ಇರುವ ವಿದಾ ಮುಯರ್ಚಿ ಎನ್ನುವ ಸಿನಿಮಾವನ್ನು ದೀಪಾವಳಿ ಪ್ರಯುಕ್ತ ರಿಲೀಸ್ ಮಾಡುವುದಾಗಿ ಈಗಾಗಲೇ ಸಿನಿಮಾ ತಂಡವು ಕನ್ಫರ್ಮ್ ಮಾಡಿದ್ರು. ಇದೀಗ ಚಿತ್ರದ ಚಿತ್ರೀಕರಣದಲ್ಲಿ ಬರ್ತಾ ಇರುವ ಡಿಲೇಯಿಂದಾಗಿ ಸಿನಿಮಾದ ರಿಲೀಸ್ ಇದೀಗ ದೀಪಾವಳಿಗೆ ಬರಲು ಸಾಧ್ಯವಿಲ್ಲ ಎನ್ನುವ ಮಾಹಿತಿಗಳು ಕೇಳಿ ಬರ್ತಾ ಇದೆ. ಮುಂದಿನ ವರ್ಷದ ಪೊಂಗಲ್ ಪ್ರಯುಕ್ತ ಚಿತ್ರವು ಥಿಯೇಟರ್ಗೆ ರಿಲೀಸ್ ಆಗುವ ಚಾನ್ಸಸ್ಗಳಿವೆ ಎನ್ನುವ ಅಪ್ಡೇಟ್ಸ್ಗಳು ಕೂಡ ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಡಾರ್ಲಿಂಗ್ ಕೃಷ್ಣ ಅವರ ಕೆರಿಯರ್ನಿಂದ ಬರಬೇಕಾಗಿದ್ದ ಒಂದು ಬಿಗ್ ಬಜೆಟ್ ಐತಿಹಾಸಿಕ ಸಿನಿಮಾವಾಗಿತ್ತು ಹಲಗಲಿ ಎನ್ನುವ ಸಿನಿಮಾ. ಸಿನಿಮಾದ ಚಿತ್ರೀಕರಣ ಈಗಾಗಲೇ ಆರಂಭಗೊಂಡು 2-3 ದಿವಸಗಳ ಕಾಲ ಚಿತ್ರದ ಚಿತ್ರೀಕರಣ ಕೂಡ ನಡೆದಿದೆ. ಈ ಸಿನಿಮಾವು ಡಾರ್ಲಿಂಗ್ ಕೃಷ್ಣ ಅವರಿಗೆ ಒಂದು ದೊಡ್ಡ ಮಟ್ಟಿನ ಬ್ರೇಕ್ ಅನ್ನು ಕೂಡ ಕೊಡುವ ಚಾನ್ಸಸ್ ಕೂಡ ಇತ್ತು. ಈ ಸಿನಿಮಾವನ್ನು ಸುಕೇಶ್ ನಾಯಕ್ ಎನ್ನುವರು ನಿರ್ದೇಶನ ಮಾಡ್ತಾ ಇದ್ದು, ಕಲ್ಯಾಣ್ ಚಕ್ರವರ್ತಿ ಎನ್ನುವರು ಈ ಸಿನಿಮಾವನ್ನು ನಿರ್ಮಾಣ ಕೂಡ ಮಾಡ್ತಿದ್ದಾರೆ. ಇದೀಗ ಈ ಸಿನಿಮಾದಿಂದ ಡಾರ್ಲಿಂಗ್ ಕೃಷ್ಣ ಅವರು ಹಿಂದೆ ಸರಿದಿದ್ದು, ಇದೀಗ ಸಿನಿಮಾದ ಹೊಸದೊಂದು ನಟನಿಗಾಗಿ ಸಿನಿಮಾ ತಂಡ ಹುಡುಕಾಟ ನಡೆಸ್ತಾ ಇದ್ದಾರೆ.
ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಗಳ ಪ್ರಕಾರ ಚಿತ್ರಕ್ಕೆ 2 ವರ್ಷಗಳ ಕಾಲ ಶೂಟಿಂಗ್ ಇರಲಿದೆ. ಅಂದರೆ ಸಿನಿಮಾಕ್ಕೆ ಹಲವಾರು ಪಾರ್ಟ್ಗಳು ಇರುವುದು ಈ ಮೂಲಕ ಕನ್ಫರ್ಮ್ ಆಗಿದ್ದು, ಸಿನಿಮಾವು ಸ್ಯಾಂಡಲ್ವುಡ್ನಿಂದ ಇದುವರೆಗೂ ಬಂದಿರುವ ಸಿನಿಮಾಗಳಲ್ಲಿ ದೊಡ್ಡ ಐತಿಹಾಸಿಕ ಚಿತ್ರವಾಗಿ ಮೇಕಿಂಗ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಇದೀಗ ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿಯ ಪ್ರಕಾರ ಸಿನಿಮಾ ತಂಡ ಯುವರಾಜ್ ಕುಮಾರ್ ಸೇರಿದಂತೆ ಸ್ಯಾಂಡಲ್ವುಡ್ನ ಯುವ ನಟರನ್ನು ಇದೀಗ ಅಪ್ರೋಚ್ ಮಾಡಿದ್ದು, ಈ ಸಿನಿಮಾವನ್ನು ಯಾರು ಆಕ್ಸೆಪ್ಟ್ ಮಾಡುತ್ತಿದ್ದಾರೆ ಎನ್ನುವುದನ್ನು ಕಾದು ನೋಡಬೇಕಾಗಿದೆ. ಸಿನಿಮಾವು 1857ರ ಕಾಲಘಟ್ಟದ ಸಿನಿಮಾವಾಗಿ ತೆರೆಗೆ ರಿಲೀಸ್ ಆಗಲಿದೆ. ಚಿತ್ರದಲ್ಲಿ ಮುಂದೆ ನಾಯಕಟನಾಗಿ ಡಾರ್ಲಿಂಗ್ ಕೃಷ್ಣ ಅವರ ಬದಲು ಯಾರು ನಟಿಸಲಿದ್ದಾರೆ ಎನ್ನುವ ಅಪ್ಡೇಟ್ ಅನ್ನು ಇದೀಗ ಕೆಲವೇ ದಿನಗಳಲ್ಲಿ ನಮ್ಮ ಚಾನೆಲ್ನಲ್ಲಿ ಬರ್ತಾ ಇದೆ. ಅದಕ್ಕಾಗಿ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಡಿ. ಹೊಸದಾಗಿ ತಮಿಳು ನಟ ಕಾರ್ತಿ ಅವರ ರಿಲೀಸ್ ಆಗಿದ್ದ ಜಪಾನ್ ಎನ್ನುವ ಸಿನಿಮಾವು ಈ ಬರುವ ಮೇ 19ಕ್ಕೆ ಕನ್ನಡ ಡಬ್ಡ್ ವರ್ಷನ್ನಲ್ಲಿ ಜಿ ಕನ್ನಡ ಎನ್ನುವ ವಾಹಿನಿಯಲ್ಲಿ ಪ್ರೀಮಿಯರ್ ನಡೆಸಲಿದೆ. ಇನ್ನು ವಿಡುದಲೆ ಎನ್ನುವ ಸಿನಿಮಾದಲ್ಲಿ ನಾಯಕಟನಾಗಿ ಕಾಣಿಸಿಕೊಂಡ ಬಳಿಕ ಹೊಸದಾಗಿ ಸೂರಿ ನಾಯಕಟನಾಗಿ ಕಾಣಿಸಿಕೊಂಡು ಬರ್ತಾ ಇರುವ ಚಿತ್ರವಾಗಿದೆ ಗರುಡನ್ ಎನ್ನುವ ಸಿನಿಮಾ. ಈ ಸಿನಿಮಾವು ಈ ಬರುವ ಮೇ 31ಕ್ಕೆ ಥಿಯೇಟರ್ಗೆ ರಿಲೀಸ್ ಆಗ್ತಾ ಇದ್ದು, ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ. ಸದ್ಯಕ್ಕಂತೂ ಈ ಸಿನಿಮಾ ಕೂಡ ದೊಡ್ಡ ಬ್ರೇಕ್ ಅನ್ನೇ ಸೂರಿ ಅವರಿಗೆ ತಂದುಕೊಡುವ ಚಾನ್ಸಸ್ ಇದೀಗ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇನ್ನು ತಮಿಳುನಾಡ ತಲಪತಿ ವಿಜಯ್ ಅವರ ಲಿಯೋ ಎನ್ನುವ ಸಿನಿಮಾದ ಬಳಿಕ ಇನ್ನು 2 ಸಿನಿಮಾಗಳು ಅವರದ್ದು ಥಿಯೇಟರ್ಗೆ ರಿಲೀಸ್ ಆಗಲು ಬಾಕಿ ಇದ್ದು, ಅದರಲ್ಲಿ ಮೊದಲ ಚಿತ್ರವಾಗಿದೆ ದಿ ಕೋರ್ಟ್ ಎನ್ನುವ ಸಿನಿಮಾದ 2ನೇ ಹಾಡು ಈ ಬರುವ ಜೂನ್ 22ಕ್ಕೆ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬರ್ತಾ ಇದೆ. ಅದಾದ ಬಳಿಕ ಅವರ ಕೆರಿಯರ್ನಿಂದ ಬರ್ತಾ ಇರುವ ಕೊನೆಯ ಸಿನಿಮಾ ಎಂದರೆ ಕರೆಸಿಕೊಳ್ತಾ ಇರುವ ಚಿತ್ರವಾಗಿದೆ ಅವರ ಕೆರಿಯರ್ನ 69ನೇ ಸಿನಿಮಾ. ಇದೀಗ ಈ ಹಿಂದೆ ಮಾಹಿತಿ ಕೊಟ್ಟಂತೆ ಈ ಸಿನಿಮಾವನ್ನು ತಮಿಳು ನಿರ್ದೇಶಕ ಎಚ್ ವಿನೋದ್ ಅವರು ನಿರ್ದೇಶನ ಮಾಡುವುದು ಬಹುತೇಕ ಕನ್ಫರ್ಮ್ ಆಗಿದೆ. ಈ ಸಿನಿಮಾವು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಬಂದಿರುವ ಸಿನಿಮಾ ಆಗಿದೆ ಎನ್ನುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದು, ಸಿನಿಮಾವನ್ನು ನಮ್ಮ ಟಾಕ್ಸಿಕ್ KD ಎನ್ನುವ ಸಿನಿಮಾಗಳನ್ನು ನಿರ್ಮಾಣ ಮಾಡ್ತಾ ಇರುವ ಕನ್ನಡದ ನಿರ್ಮಾಣ ಸಂಸ್ಥೆಯಾಗಿರುವ ಕೇವಿನ್ ಪ್ರೊಡಕ್ಷನ್ಸ್ ಅವರು ನಿರ್ಮಾಣ ಮಾಡಲಿರುವುದು ಇದೀಗ ಕನ್ಫರ್ಮ್ ಆಗಿರುವ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಈ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಈ ಬರುವ ಜೂನ್ 22ಕ್ಕೆ ತಲಪತಿ ವಿಜಯ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬರುವುದಂತೂ ಇದೀಗ ಬಹುತೇಕ ಪಕ್ಕಾ ಆಗಿದೆ. ಇನ್ನು ಕ್ರಿಕೆಟಿಗ ಮಹೇಂದ್ರ ಸಿಂಗ್ ಧೋನಿ ಅವರ ನಿರ್ಮಾಣ ಸಂಸ್ಥೆಯ ಕಡೆಯಿಂದ ಬಂದ ಮೊದಲ ಚಿತ್ರ ತಮಿಳು ಸಿನಿಮಾ ದೊಡ್ಡ ಮಟ್ಟಿನ ಫ್ಲಾಪ್ ಅನ್ನೇ ಕಂಡಿತ್ತು. ಆ ಬಳಿಕ ಅವರ 2ನೇ ಸಿನಿಮಾವು ನಿರ್ಮಾಣ ಸಂಸ್ಥೆಯಿಂದ ಬರ್ತಾ ಇರುವ 2ನೇ ಸಿನಿಮಾವು ಕನ್ನಡದಲ್ಲಿ ಬರಲಿದೆ ಎನ್ನುವ ಅಪ್ಡೇಟ್ ಅನ್ನು ಈ ಹಿಂದೆ ಕೊಟ್ಟಿದ್ದೆ. ಸದ್ಯಕ್ಕೆ ಇದೀಗ ಕೇಳಿ ಬರ್ತಾ ಇರುವ ಮಾಹಿತಿ ಪ್ರಕಾರ ಈ ಸಿನಿಮಾದ ಒಫಿಷಿಯಲ್ ಅನೌನ್ಸ್ಮೆಂಟ್ ಈ ಬರುವ ಜೂನ್ ತಿಂಗಳಿನಲ್ಲಿ ನಡೆಯಲಿದೆ. ಒಂದು ಬಿಗ್ ಬಜೆಟ್ ಚಿತ್ರವಾಗಿ ಕೂಡ ಈ ಸಿನಿಮಾವು ಮೇಕಿಂಗ್ ಆಗುವ ಚಾನ್ಸಸ್ಗಳಿವೆ. ಇನ್ನು ತಮಿಳುನಾಡ ಕೆವಿನ್ ಅಭಿನಯದ ಸ್ಟಾರ್ ಎನ್ನುವ ಸಿನಿಮಾವು ಇದೀಗ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಿನ ಕಲೆಕ್ಷನ್ ಅನ್ನು ಮಾಡ್ತಾ ಇದ್ದು, ಸಿನಿಮಾಕ್ಕೆ ಥಿಯೇಟರ್ಗಳಿಂದ ಪಾಸಿಟಿವ್ ರೆಸ್ಪಾನ್ಸ್ ಕೇಳಿ ಬಂದಿದೆ. ಇದು ಅವರ ಕೆರಿಯರ್ನ 2ನೇ ಚಿತ್ರ ಆದರೂ ಕೂಡ ಇದೀಗ ಸಿನಿಮಾವು ಥಿಯೇಟರ್ಗೆ ರಿಲೀಸ್ ಆಗಿ ಇದುವರೆಗೂ 1 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಕರ್ನಾಟಕ ಬಾಕ್ಸ್ ಆಫೀಸ್ನಿಂದ ಮಾತ್ರವೇ ಮಾಡಿದೆ. AV ಮೀಡಿಯಾ ಅವರು ಈ ಸಿನಿಮಾವನ್ನು ಕರ್ನಾಟಕದಾದ್ಯಂತ ವಿತರಣೆ ಮಾಡಿದ್ದು, ಭಾರತದಾದ್ಯಂತ ಈಗಾಗಲೇ ಚಿತ್ರವು 10 ಕೋಟಿ ಪ್ಲಸ್ ಕಲೆಕ್ಷನ್ ಅನ್ನು ಮಾಡಿದೆ ಎನ್ನುವ ಮಾಹಿತಿಗಳು ಕೂಡ ಇದೀಗ ಕೇಳಿ ಬಂದಿದೆ. ಇನ್ನು ಹೊಸದಾಗಿ ಸ್ಯಾಂಡಲ್ವುಡ್ನಿಂದ ಬ್ಲಿಂಗ್, ಮಿಸ್ಟರ್ ನಟ್ವರ್ಲಾಲ್ ಸೇರಿದಂತೆ ಹಲವಾರು ಸಿನಿಮಾಗಳು ಈಗಾಗಲೇ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ರೆಂಟೆಡ್ ಫಾರ್ಮ್ಯಾಟ್ನಲ್ಲಿ US ಆಡಿಯನ್ಸ್ಗಳಿಗೆ ಮಾತ್ರವೇ ಲಭ್ಯವಾಗಿದ್ದು, ಇದೀಗ ಈ ವಾರದಿಂದ ಅಥವಾ ಮುಂದಿನ ವಾರದಿಂದ ಈ ಸಿನಿಮಾದ ಅಮೆಜಾನ್ ಪ್ರೈಮ್ ವಿಡಿಯೋದಲ್ಲಿ ಎಲ್ಲ ಪ್ರೇಕ್ಷಕರಿಗೂ ಕೂಡ ಲಭ್ಯವಾಗುವಂತೆ OTT ರಿಲೀಸ್ ನಡೆಸಲಿದೆ ಎನ್ನುವ ಹೊಸದೊಂದು ಮಾಹಿತಿ ಲಭ್ಯವಾಗಿದೆ.